ದೇವರು ನಿಮ್ಮ ವಿಷಯವಾಗಿ ಅನೇಕ ವಾಗ್ದಾನಗಳನ್ನು, ಅನೇಕ ಉದ್ದೇಶಗಳನ್ನು ಪ್ರಕಟಿಸಿರುವಾಗ ಸನ್ನಿವೇಶಗಳನ್ನು ನೋಡಿ, ಪರಿಸ್ಥಿತಿಗಳನ್ನು ನೋಡಿ ಇದು ಹೇಗೆ ಸಾಧ್ಯ, ಇದು ಆಗುವುದಿಲ್ಲವೇನೋ ಎಂಬುದಾಗಿ ಸಂದೇಹಕ್ಕೆ, ಅಪನಂಬಿಕೆಗಳಿಗೆ ಅವಕಾಶವನ್ನು ಕೊಡಬೇಡಿ. ದೇವರ ವಾಕ್ಯವು ಹೇಳುತ್ತದೆ, ನಿಮ್ಮನ್ನು ಕರೆಯುವವನು ನಂಬಿಗಸ್ತನು, ಆತನು ತನ್ನ ಕಾರ್ಯವನ್ನು ಸಾಧಿಸುವನು ಎಂಬುದಾಗಿ. ದೇವರು ನಿಮ್ಮನ್ನು ಕರೆದಿರುವಾಗ, ನಿಮ್ಮ ಕುರಿತಾಗಿ ವಾಗ್ದಾನಗಳನ್ನು ಮಾಡಿ ಉದ್ದೇಶಗಳನ್ನು ಪ್ರಕಟಿಸಿರುವಾಗ ಅದನ್ನು ನೆರವೇರಿಸುವಂಥದ್ದು ಆತನ ಜವಾಬ್ದಾರಿ. ಅದರ ನೆರವೇರುವಿಕೆಗೆ ಆಧಾರ ಆತನ ಬಲವೇ ಹೊರತು ನಿಮ್ಮ ಬಲವಾಗಲಿ ಸಾಮರ್ಥ್ಯವಾಗಲಿ ಅಲ್ಲ. ನೀವು ಆತನ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ದೇವರೇ ನೆರವೇರಿಸಿ ಎಂಬುದಾಗಿ ಒಪ್ಪಿಸಿಕೊಟ್ಟರೆ ಸಾಕು. ಆತನು ನಂಬಿಗಸ್ತನಾಗಿದ್ದು ತನ್ನ ಕಾರ್ಯಗಳನ್ನೆಲ್ಲ ಸಿದ್ಧಿಗೆ ತರುತ್ತಾನೆ. ನಿಮ್ಮ ಜೀವಿತದಲ್ಲಿ ಆತನ ಉದ್ದೇಶಗಳು ನೆರವೇರುವುದು ಮಾತ್ರವಲ್ಲ, ಆತನ ಆಶೀರ್ವಾದಗಳು ಕೂಡ ತುಂಬಿ ಹೊರಸೂಸಲಿದೆ.